ಗಜಪಯಣ 2024 ಇದು ಅರ್ಜುನನಿಲ್ಲದ ಪಯಣ. ಕಳೆದ ವರ್ಷ ಇದೇ ಸಮಯದಲ್ಲಿ ಅರ್ಜುನನ ಬಹಳ ಖುಷಿಯಿಂದ ಬರ್ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ರು. ಆದರೆ ಈ ವರ್ಷ ಅರ್ಜುನನಿಲ್ಲದೆ ಈ ಒಂದು ಜಾಗ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಹೌದು, ಗಜಪಯಣದ ಒಂದು ಪ್ರಾರಂಭದ ದಿನದಲ್ಲಿ ನಾವಿದ್ದೀವಿ. ಹಾಗೆ ವೀರನವಸಳಿಯ ಒಂದು ಜಾಗದಲ್ಲಿ ಪೂಜೆ ಕೂಡ ವಿಶೇಷವಾಗಿ ನಡೆಯೋದಕ್ಕೆ ಎಲ್ಲ ಸಜ್ಜಾಗಿದೆ. ಹಾಗಾದರೆ ಅರ್ಜುನ ಇಲ್ಲಿ ಇದ್ದಂಥ ಸಮಯವನ್ನು ನಾವು ಮತ್ತೆ ನೆನಪು ಮಾಡ್ಕೊಳ್ಳೋದಾದರೆ, ಇದೇ ಜಾಗದಲ್ಲಿ ನಾವು ಕಳೆದ ಬಾರಿ ಎಂಟ್ರಿ ಆಗ್ತಾ ಇದ್ದಾಗೆ ನಮಗೆ ಅರ್ಜುನ ಕಂಡು ಬಂದಿದ್ದು. ಅರ್ಜುನನನ್ನು ಇದೇ ಜಾಗದಲ್ಲಿ ಮಾವುತ ವಿನೂರ್ ಅವರು ನಿಲ್ಲಿಸ್ಕೊಂಡು ಅದಕ್ಕೆ ಫುಲ್ಲು ರೆಡಿ ಮಾಡಿಕೊಂಡು ನಿಲ್ಲಿಸ್ಕೊಂಡಿದ್ರು. ಆ್ಯಂಡ್ ಒಂದು ಉತ್ಸಾಹ, ಒಂದು ಸಂಭ್ರಮ ಇತ್ತು. ಅರ್ಜುನ ಬರ್ತಾ ಇದ್ದಾನೆ, ಅರ್ಜುನ ಇಡೀ ಟೀಮನ್ನು ಕರ್ಕೊಂಡು ಬರ್ತಿದ್ದಾನೆ. ಹೌದು, ದ ಟೀಮ್ ಕ್ಯಾಪ್ಟನ್ ಈಸ್ ಅಭಿಮನ್ಯು ಅಂತ ಹೇಳಿದ್ರು ಕೂಡ ಇಡೀ ಟೀಮಿಗೆ ಒಬ್ಬ ಹಿರಿಕ ಬೇಕು ಅಲ್ವಾ, ಆ ಟೀಮನ್ನು ನಡೆಸ್ಕೊಂಡು ಹೋಗೋದಕ್ಕೆ. ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ವಯಸ್ಸಾಗಿರ್ಬೋದು, ಪ್ರತಿಯೊಂದರಲ್ಲೂ, ಹಾಗೆ ದೇಹದ ತೂಕದಲ್ಲೂ ಕೂಡ ಅತಿ ಹೆಚ್ಚು ತೂಕವನ್ನು ಹೊಂದಿದ್ದು ನಮ್ಮ ಅರ್ಜುನನೇ. ಹಾಗೆ ಇಡೀ ಟೀಮ್ನಲ್ಲಿ ಬಹಳ ಹಿರಿಕ ಅಂತ ಕರೆಸ್ಕೊಂಡ್ರು ಅದು ನಮ್ಮ ಅರ್ಜುನನೇ. ಹಾಗೆ ಇಡೀ ಟೀಮನ್ನು ನಿಶಾನೆ ಆನೆಯಾಗಿ ಕರ್ಕೊಂಡು ಹೋಗ್ತಾ ಇದ್ದಂಥದ್ದು ಕೂಡ ನಮ್ಮ ಅರ್ಜುನನೇ. ಸೊ ಆ ಎಲ್ಲ ಸಮಯವನ್ನು ನಾವು ಆ ಎಲ್ಲ ಒಂದು ಸಮಯವನ್ನು ನೋಡ್ತಾ ಇದ್ದಾಗ ಇದೇ ಜಾಗದಲ್ಲಿ ಅರ್ಜುನನನ್ನು ಬಹಳ ಉತ್ಸಾಹದಿಂದ ಬರುವಿಕೆಗಾಗಿ ಅವನನ್ನು ಕರ್ಕೊಳ್ಳೋದಕ್ಕಾಗಿ, ಅಂದರೆ ಈ ಗಜಪಯಣದ ಪ್ರಾರಂಭದ ದಿನದಲ್ಲಿ ನಾವು ಅವನನ್ನು ಬಂದು ಮುಟ್ಟಿ ನಮಸ್ಕರಿಸ್ತಾ ಅಬ್ಬಾ ಅರ್ಜುನ ಇನ್ನ ಜೊತೆಯಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳಿದ್ವಿ. ಆದರೆ ಈ ಬಾರಿ ದಸರಾ ನಿಜವಾಗ್ಲೂ ಒಂದು ರೀತಿಯಲ್ಲಿ ಏನೇ 9 ಆನೆಗಳು ಅಲ್ಲಿ ನಿಂತಿದೆ ಅಂತ ಆದರೂ ಕೂಡ ಆ ಜಾಗವನ್ನು ಅರ್ಜುನ ತುಂಬ್ತಾ ಇಲ್ವಲ್ಲ, ಎಲ್ಲೋ ಒಂದು ಕಡೆ ಆ ಸಾಲಲ್ಲಿ ಅರ್ಜುನ ಇಲ್ವಲ್ಲ ಅನ್ನುವಂಥ ಒಂದು ಎಂಪ್ಟಿನೆಸ್ ಅಂತೂ ಕಾಣ್ತಾ ಇದೆ. ಅರ್ಜುನ ಈಗ ಇಲ್ಲದೇ ಇರೋದಕ್ಕೆ ಇದೆಲ್ಲ ನನಗೊಂಥರ ಖಾಲಿ ಖಾಲಿ ಅನ್ನಿಸ್ತದೆ. ಒಂದು ಅವಿಭಕ್ತ ಕುಟುಂಬದೊಳಗೆ ಒಬ್ಬ ಮನೆಯ ಯಜಮಾನ ಅವನು ಇಲ್ದಾಗ ಹೇಗೆ ಅನ್ನಿಸ್ತದೆ ಹಾಗೆ ಅನ್ನಿಸ್ತದೆ ನನಗೆ. ಇಡೀ ಅರ್ಜುನಂದೇ ಒಂದು ಕಳೆ ಇತ್ತು. ಆ ನಿಲ್ಲ ಸ್ಟೈಲು, ಆ ಗಾಂಭೀರ್ಯ, ಆ ಸುಮಾರು 6,000 ಕೆಜಿ ದೇಹದ ಆನೆ, ಅದರದ ಒಂದು ವರ್ಚಸ್ಸು ಈಗ ಈ ಆನೆಗಳು ಯಾವುದರಲ್ಲೂ ನಂಗೆ ಕಾಣ್ತಾ ಇಲ್ಲ. ನನಗೆ ಪದೇ ಪದೇ ಅದು ನೆನಪಾಗ್ತಾ ಇದೆ. ಹೌದು ಸ್ನೇಹಿತರೆ, ಅದು ಕಡೆಯ ದಿನ ನಮ್ಮ ಎಲ್ಲ ಆನೆಗಳನ್ನು ಅರಮನೆಯಿಂದ ಕಳಿಸ್ಕೊಡುವಂಥ ಒಂದು ಸೆಂಡ್ ಆಫ್ ಡೇ ಅಂತ ಹೇಳ್ಬೋದು. ಇಂಥದೇ ಒಂದು ಲಾರಿಯನ್ನು ತೋರಿಸಿದ್ವಿ. ಇಂಥ ಒಂದು ಗಟ್ಟಿಮುಟ್ಟಾದ ಲಾರಿ ಅರ್ಜುನನನ್ನು ಕರ್ಕೊಂಡು ಹೋಗುತ್ತೆ ಅಂತ.
ಬಹುಶಃ ಈ ಒಂದು ಲಾರಿಯಲ್ಲಿ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಬಂದಿರೋದಾದ್ರೂ ಕೂಡ ಇಂಥ ಲಾರಿ ಗಟ್ಟುಮುಟ್ಟಾದಂಥ ಲಾರಿಯನ್ನ ನಮ್ಮ ಅರ್ಜುನ ಕೂಡ ಹೇರಿ ಮೈಸೂರಿಂದ ಹೊರಟಿದ್ದನ್ನು ನಾವು ನೋಡ್ಬೋದು. ಹಾಗೆ ನಮ್ಮ ಕಳೆದ ಸಾರಿ ಇದ್ದಂಥ ನಮ್ಮ DCF ಸಾಹೇಬರು ಯಾವಾಗಲೂ ಹೇಳ್ತಿದ್ರು, ಕರಿಕಾಳನ್ ಸರ್, ನನಗೆ ಅದು ಇವಾಗಲೂ ನೆನಪಾಗುತ್ತೆ. ಸರ್, ಯಾಕೆ ಅರ್ಜುನನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ, ಯಾಕೆ ಅರ್ಜುನನ್ನ ಮತ್ತೆ ಕರ್ಕೊಂಡು ಬರಬೇಕು ದಸರಾಗೆ ಅಂತ ನೀವು ಅಂದ್ಕೊಂಡ್ರಿ ಅಂತ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಿದಾಗ ಅವ್ರು ಹೇಳ್ತಾರೆ, ಹೇಗೆ ಒಂದು ಕುಟುಂಬ ಸರಿಯಾಗಿ ನಡಿಬೇಕು ಅಂದರೆ ಆ ಮನೆಯಲ್ಲಿ ಹಿರಿಯರಿರಬೇಕು, ಅಜ್ಜಿ ತಾತ ಅವರಿದ್ದರೆ ಇಡೀ ಮೊಮ್ಮಕ್ಕಳು ಎಲ್ಲ ಟೀಮು ಅವ್ರ ಅಂದರೆ ಆ ಮನೆಯಲ್ಲಿರೋರೆಲ್ಲರೂ ಅವ್ರ ಮಾತು ಕೇಳ್ತಾರೆ. ಹಾಗೆ ಆ ಹಿರೀಕರು ಸರಿಯಾದ ರೀತಿಯಲ್ಲಿ ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತಾರೆ. ಸೊ ಒಂದು ಕುಟುಂಬ ಅಂದರೆ ಹಿರಿಯರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅದೇ ರೀತಿ ಅರ್ಜುನ ಕೂಡ ಈ ಟೀಮ್ನ ಅಂದರೆ ಈ ಒಂದು ಫ್ಯಾಮಿಲಿಯನ್ನು ನಡೆಸ್ಕೊಂಡು ಹೋಗುವಂಥ ಹಿರಿಯ. ಸೊ ಅವನೊಬ್ಬ ಕರೆಕ್ಟಾಗಿ ನಡ್ಕೊಂಡು ಹೋದರೆ ಇಡೀ ಟೀಮ್ ಅವನನ್ನು ಫಾಲೋ ಮಾಡ್ಕೊಂಡು ಹೋಗುತ್ತೆ. ಅಷ್ಟು ಕಾನ್ಫಿಡೆಂಟ್ ಇತ್ತು ಅರ್ಜುನನ ಮೇಲೆ. ಇದು ನಮ್ಮ ಕರಿಕಾಳನ್ ಸರ್ ಹೇಳ್ತಾ ಇದ್ದಿದ್ದು ನನಗೆ ಇವಾಗಲೂ ನೆನಪಾಗ್ತಾ ಇದೆ. ಹಾಗೆ ನನಗನ್ಸುತ್ತೆ ಈ ಬಾರಿ ಹೇಗೆ ವಿತೌಟ್ ಏನೋ ಅಜ್ಜಿ ತಾತ ಇಲ್ಲದ ಮನೆ ಹೇಗೆ ಮಕ್ಕಳು ಮೊಮ್ಮಕ್ಕಳು ಸುಮ್ಮನೆ ಹೇಗೆ ಒಂಥರ ಇರ್ತಾರೆ, ಹಾಗೆ ಎಲ್ಲ ಆನೆಗಳು ನಿಂತಿದ್ರು ಕೂಡ ಅರ್ಜುನ ಕಾಣಿಸ್ತಾ ಇಲ್ವಲ್ಲಪ್ಪ ಅಂತ ಅನಿಸ್ತಾ ಇದೆ. ಸೊ ಅಫ್ಕೋರ್ಸ್ ನಮಗೂ ಕೂಡ ಈ ಬಾರಿ ಗಜಪಯಣ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಕಡೆ ಹುಮ್ಮಸ್ಸು ಉತ್ಸಾಹ ತಂದು ಕೊಟ್ಟರೆ, ಮತ್ತೊಂದು ಕಡೆ ಅರ್ಜುನ ಇಲ್ಲ ಅನ್ನುವಂಥ ನೋವಿನೊಟ್ಟಿಗೆ ನಾವು ಕೂಡ ಗಜಪಯಣವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಬಟ್ ಅದೆಲ್ಲವನ್ನು ಒಂದು ಕಡೆ ಬದಿಗಿಡೋದಾದರೂ ಕೂಡ ಈ ಬಾರಿ ಗಜಪಯಣದಿಂದ ಪ್ರಾರಂಭ ಆಗುವಂಥ ನಮ್ಮ ಈ ಒಂದು ಆನೆಗಳ ಹೆಜ್ಜೆ ಏನಿದೆ ಅದು ದಸರಾ ಮುಗಿಯೋ ತನಕ ತುಂಬ ಶುಭಕರವಾಗಿ ನಡೀಲಿ ಅನ್ನೋದನ್ನು ನಾವು ಹಾರೈಸ್ತೀವಿ. ಇದೇ ನಮ್ಮ ಹಾರೈಕೆ. ಎಲ್ಲ ಪ್ರಾಣಿ ಪ್ರಿಯರ ಕಡೆಯಿಂದ ಕೂಡ ನಾವು ಅದನ್ನೇ ಹಾರೈಸ್ತಾ ನಮ್ಮ ಅರ್ಜುನನನ್ನು ಖಂಡಿತವಾಗ್ಲೂ ಮಿಸ್ ಮಾಡ್ತೀವಿ. ವಿ ಮಿಸ್ ಯು ಅರ್ಜುನ. ಅರ್ಜುನ ನಮಗೆ ನಿಶಾನೆ ಆಣೆಯಾಗಿ ಸುಮಾರು ವರ್ಷ ಮಾಡಿದೆ, ಮತ್ತು ಅಂಬಾರಿಯನ್ನು ಕೂಡ ಇದು ಮಾಡಿದೆ. ಅದನ್ನು ನಾವು ತುಂಬನೇ ಮಿಸ್ ಮಾಡ್ತೀವಿ. ಅದಕ್ಕೆ ಇವತ್ತು ಕೂಡ ವೀರನ ಹೊಸಲಿನಲ್ಲಿ ಗಜಪಯಣ ಮಾಡುವ ಸಂದರ್ಭದಲ್ಲಿ ಫಸ್ಟು ಅರ್ಜುನವನ್ನು ನೆನಪು ಮಾಡಿಕೊಂಡೇ ಈ ಇಡೀ ಕಾರ್ಯಕ್ರಮ ನಾವು ಶುರು ಮಾಡಿದ್ದೀವಿ. ಅದೆಲ್ಲರಿಗೂ ಗೊತ್ತಿರುವ ವಿಷಯಗಳು. ಹಾಗಾಗಿ ನಾವು ಅರ್ಜುನವನ್ನು ತುಂಬನೇ, ಅರಣ್ಯ ಇಲಾಖೆ ಇಲ್ಲ, ಇಡೀ ಪಬ್ಲಿಕ್ಕೇ ಅರ್ಜುನವನ್ನು ತುಂಬ ಮಿಸ್ ಮಾಡುತ್ತೆ ಅಂತ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗಜಪಯಣ ಅರ್ಜುನನಿಲ್ಲದ ಪಯಣ. ನಿಜವಾಗ್ಲೂ ಇವತ್ತು ಗಜಪಯಣದ ಖುಷಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಅರ್ಜುನ ಇಲ್ಲ ಅನ್ನೋ ಬೇಜಾರು. ಬಹಳಷ್ಟು ನಮ್ಮ ಗಜಪಯಣದ ವಿಡಿಯೋ ಹಾಕಿದ ತಕ್ಷಣ ಬರ್ತಾ ಇರುವಂಥ ಕಮೆಂಟ್ಸ್ನಲ್ಲೂ ಕೂಡ ಪ್ರತಿಯೊಬ್ಬರು ವಿ ಮಿಸ್ ಯು ಅರ್ಜುನ, ಅರ್ಜುನನಿಲ್ಲದ ದಸರಾನ ಅಥವಾ ಅರ್ಜುನನಿಲ್ಲದೆ ನಾವು ದಸರಾ ನೋಡೋಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಅರ್ಜುನನ ಮೇಲಿದ್ದಂಥ ಅಪಾರ ಪ್ರೀತಿಯನ್ನು ವ್ಯಕ್ತಪಡಿಸುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಾವು ಇವಾಗ ಅರಣ್ಯ ಭವನಕ್ಕೆ ಬಂದಿದ್ದೀವಿ. ಎಲ್ಲ ಆನೆಗಳು ಅಂದರೆ ಏನು 9 ಆನೆ ಮೊದಲನೇ ಹಂತದಲ್ಲಿ ವೀರನ ಹೊಸಳಿಯಿಂದ ಹೊರಟು ಅದು ಈಗ ಅರಣ್ಯ ಭವನಕ್ಕೆ ಬಂದು ಬೇರು ಬಿಟ್ಟಿವೆ. ಈಗ ಇಲ್ಲಿ ನಾವು ನೋಡ್ಬೋದು, ಮೊದಲಿಗೆ ಲಾಸ್ಟ್ ಟೈಮ್ ಅರ್ಜುನನ ನಾವು ನೋಡಿದಂಥ ಜಾಗ ಅವನಿಗೆ ಆದಂಥ ವಿಶೇಷವಾದಂಥ ಜಾಗವನ್ನು ಕೊಟ್ಟಿದ್ದು. ಅದೇ ಈಗ ನನ್ನ ಎಡಭಾಗದಲ್ಲಿ ಕಾಣ್ತಾ ಇರುವಂಥ ಒಂದು ಜಾಗ. ಸೊ ಬಹುಶಃ ಈಗ ಅದು ಖಾಲಿಯಾಗಿದೆ. ಯಾವ ಆನೆಗೂ ಕೂಡ ಆ ಜಾಗವನ್ನು ಅಲಾಟ್ ಮಾಡಿಲ್ಲ. ಸೊ ಸಾಮಾನ್ಯವಾಗಿ ಅರ್ಜುನನ ನಾವು ಯಾರೇ ಕೇಳಿದ್ರು ಅವನು ಎಷ್ಟು ಸೌಮ್ಯ ಸ್ವಭಾವ ಅಂತ ಒಂದು ಕಡೆ ಆದರೆ ಮತ್ತೊಂದು ಕಡೆ ಅವನೊಂಥರ ಕೋಪಿಷ್ಟ, ಒಂಥರ ಟೆರರ್, ಅವನನ್ನು ಮಾತಾಡಿಸ್ಬೇಕಂದ್ರೆ ಒಂದು ಗಟ್ಸ್ ಬೇಕು ಆ ಥರ ಹೇಳೋರು. ಹಂಗಾಗಿನೇ ಇಲ್ಲಿಗೆ ಬಂದಾಗಲೂ ಕೂಡ ಅರ್ಜುನನ ಸಪ್ರೇಟೇ, ಅಂದರೆ ಹೀ ಈಸ್ ಲೈಕ್ ಆಲ್ವೇಸ್ ಟ್ರೀಟೆಡ್ ಆ್ಯಸ್ ಅ ಸಪ್ರೇಟ್ ಅಂತ ಕಿಂಗ್ ಥರ ಟ್ರೀಟ್ ಮಾಡ್ತಿದ್ವಿ. ಬರ್ತಿದ್ದವರೆಲ್ಲ ಒಂದಷ್ಟು ಆನೆಗಳನ್ನು ಒಂದು ಕಡೆ ನೋಡಿ ಅರ್ಜುನ ಇಲ್ಲಿ, ಅರ್ಜುನ ಓ ಅಲ್ಲಿದ್ದಾನೆ ಅನ್ನೋ ಥರ. ಸೊ ಈ ಜಾಗದಲ್ಲಿ ನಾವು ಅರ್ಜುನನ ನೋಡ್ತಾ ಇದ್ವಿ. ಆ್ಯಂಡ್ ಡೆಫಿನೆಟ್ಲಿ ಇಲ್ಲಿ ಬಂದು ಎಲ್ಲ ಆನೆಗಳನ್ನು ನೋಡ್ತಾ ಇರೋ ಸಂಭ್ರಮದ ಜೊತೆಗೆ ಈ ನೋವನ್ನು ಕೂಡ ಹೊತ್ಕೊಂಡು ನಾವು ಗಜಪಯಣವನ್ನು ಮುಂದುವರಿಸ್ತಾ ಇದ್ದೇವೆ. ಒಟ್ಟಾರೆ
ಪ್ರತಿಯೊಬ್ಬ ಅರ್ಜುನನ ಫ್ಯಾನ್ಸ್ ಅಥವಾ ಅರ್ಜುನನ ಮೇಲೆ ಇದ್ದಂಥ ಭಕ್ತಿ ನಮಗೆ ನಿಜವಾಗ್ಲೂ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ನಾವು ಕೂಡ ಅರ್ಜುನನ ಮಿಸ್ ಮಾಡ್ಕೊಳ್ತಾ ನಮ್ಮ ಈ 2024ರ ದಸರಾವನ್ನು ಮುಂದುವರಿಸ್ತಾ ಇದ್ದೇವೆ. ಸೊ ನಮ್ಮ ಏನು ಎಲ್ಲ ವೀಕ್ಷಕರು ಪ್ರತಿಯೊಂದು ವಿಡಿಯೋನ ನಮಗೆ ಕೇಳ್ತಾರೆ. ಅಫ್ಕೋರ್ಸ್ ನಾವೆಲ್ಲ ವಿಡಿಯೋನ ಮಾಡೋ ಪ್ರಯತ್ನವನ್ನು ಪಡ್ತೀವಿ. ಸೊ ಅದೆಲ್ಲದರಲ್ಲೂ ಒಂದು ನೋವು, ಒಂದು ಕೊರತೆ ಇದ್ದೇ ಇರುತ್ತೆ. ದಟ್ ವಿ ಮಿಸ್ ಯು ಅರ್ಜುನ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಅರ್ಜುನನ ಎಲ್ಲ ಫಾಲೋವರ್ಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.